ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿಂದ ಬೆಳಿಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿನ್ರಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ತರಕಾರಿ ಮಾರ್ಕೆಟ್ ಐತ್ರಿ, ತರಕಾರಿ ತರಬೇಕಂತ ಹೊಂಟೀವಿ. ಇದಕ್ಕಿಂತ ಮುಂಚೆ ಏನು ಹೇಳಬೇಕಪ್ಪ ಅಂತಂದ್ರೆ, ನಾನು ಇವಾಗಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿನ್ರಿ. ಏನಾದರೂ ತಪ್ಪು ತಡೆಗಳಾಗಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಸಜೆಷನ್ಸ್ ಕೊಡ್ರಿ. ನಮ್ಮ ವಿಡಿಯೋ ಯಾರೆಲ್ಲ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾಕಂತಂದ್ರೆ ಇನ್ನೂ ಇವಾಗ ಬಿಗ್ನರ್ ರೀ ನಾನು, ಅದಕ್ಕೋಸ್ಕರ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ. ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊರಿ. ಅಡ್ಜಸ್ಟ್ ಮಾಡಿಕೊಂಡು ಏನಾದರೂ ತಪ್ಪುಗಳಾಗಿದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ಈ ಥರ ಅಲ್ಲ ಈ ಥರ ಮಾಡಿರಿ ಅಂತ ಹೇಳ್ರಿ. ಮತ್ತು ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆ, ನೆಕ್ಸ್ಟ್ ವಿಡಿಯೋ ಯಾವ ಥರ ಬೇಕು ಅನ್ನೋದ್ರ ಬಗ್ಗೆ ಸಜೆಷನ್ಸ್ ಇದ್ರೆ ಕೊಡ್ರಿ. ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕ್ತೀನಿ ರೀ ನಾನು. ಇವಾಗ ಇಲ್ಲೊಂದು ಚಿಕ್ಕದಾಗಿ ಸಣ್ಣ ಮಾರ್ಕೆಟ್ ಐತ್ರಿ, ಒಂದು ತರಕಾರಿ ಮಾರ್ಕೆಟ್. ತರಕಾರಿ ತರಬೇಕಂತ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದೊಂದು ಸಾರಿ ಎಲ್ಲನೂ ತರಕಾರಿ ಬಂದಿರುತ್ತೆ, ಒಂದೊಂದು ಸಾರಿ ಸ್ವಲ್ಪ ಬಂದಿರ್ತೈತ್ರಿ. ಅದಕ್ಕೆ ಏನೇನು ಬಂದೈತಿ ಏನೇನಿಲ್ಲ ಅನ್ನೋದು ನೋಡ್ಕೊಂಡು ಆಮೇಲೆ ಸಿಗ್ತೀನಿ ರೀ ನಿಮಗೆ. ಇನ್ನೊಂದು ಇಲ್ಲಿ ಆರ್ಗ್ಯಾನಿಕ್ ಬೆಣ್ಣೆ ಕೂಡ ಸಿಗ್ತೈತ್ರಿ ಮಾರ್ಕೆಟ್ ಒಳಗೆ. ಬರೀ ತರಕಾರಿ ಅಷ್ಟೇ ಸಿಗಂಗಿಲ್ಲ, ಮನೆಯಿಂದನೇ ಎಮ್ಮಿದು ಇಕ್ಕಿರ್ಬೋದು, ಒಂದು ಆಕಳದಾಗಿರ್ಬೋದು, ಆರ್ಗ್ಯಾನಿಕ್ ಬೆಣ್ಣೆ ಸಿಗ್ತೈತಿ. ಅಂದರೆ ನಮ್ಮ ಪಾಪು ಐತಲ್ರಿ, ಸರಿಯದು ಹಾಕ್ತೀವಿ, ಅದರೊಳಗೆ ಆ್ಯಡ್ ಮಾಡೋಕ್ಕೆ ನಾವು ಆರ್ಗ್ಯಾನಿಕ್ ಬೆಣ್ಣೆನ ಯೂಸ್ ಮಾಡ್ತೀವಿ, ಆರ್ಗ್ಯಾನಿಕ್ ತುಪ್ಪನೇ ಯೂಸ್ ಮಾಡ್ತೀವಿ, ಅಂಗಡಿ ಒಳಗಿನ ತರಲ್ಲ. ಅದಕ್ಕೋಸ್ಕರ ಇವತ್ತು ಬಂದಿದ್ರೆ ಹಂಗೆ, ಇಲ್ಲ ಅಂತಂದ್ರೆ ಮತ್ತೆ ನಾಳೆ ಬಂದು ತೊಗೋಬೇಕ್ರಿ. ಏನೇನು ತೊಗೋತೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ ಹೋಗೋಣ. ಮತ್ತು ನೋಡೋಣ ಏನೇನು ಬಂದ ಅಂತೇಳಿ. ಆ ಕಡೆನೂ ಹಣ್ಣು ಹಚ್ಚಿದ್ದಾರೆ. ಇಲ್ಲಿ ಎಂಟ್ರೆನ್ಸ್ಗೆ ಹಣ್ಣುಗಳು ಹಚ್ಚಿರ್ತಾರೆ. ಆದ್ರೆ ತೋರಿಸ್ತೀನಿ, ಇಲ್ಲ ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊರಿ. ಫುಲ್ಲೆಲ್ಲ ತರಕಾರಿ. ನಾನು ತರಕಾರಿ ತೊಗೊಂಡು ಆದಮೇಲೆ ಸಿಗ್ತೀನಿ ರೀ ನಿಮಗೆ. ಯಾಕಂದ್ರೆ ಇಲ್ಲಿ ಮಾಡೋಕೆ ಒಂದು ಸ್ವಲ್ಪ ಮುಜುಗರ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಅದಕ್ಕೋಸ್ಕರ ತರಕಾರಿ ತೊಗೊಂಡಾದ್ಮೇಲೆ ಸಿಗ್ತೀನಿ. ಅದಕ್ಕೆ ಫೋನ್ ಹಚ್ಚಿ ಇಲ್ಲಿ ಬರೀ 10 ರೂಪಾಯಿ ಸೇಲ್ ಬಂದೈತ್ರಿ. 10 ರೂಪಾಯಿ ಸೇಲ್ ಏನೈತೆ ನೋಡ್ಕೊಂಬರ್ನ ಬರ್ರಿ. ಏನೇನು ತಂದ್ರ ಏನೇನಿಲ್ಲ, ಆದರೂ ಇಂಥ 10 ರೂಪಾಯಿ ಸೇಲ್ ಅಂದ್ರೆ ಭಾಳ ಇಷ್ಟ ರೀ ನನಗೆ. 10 ರೂಪಾಯಿ ಸೇಲ್. ಅಣ್ಣ ಇವ್ ಹೆಂಗ ಅಣ್ಣ? ಎಲ್ಲ 10 ರೂಪಾಯಿನೇ. ಯಾವುದೇ ವಸ್ತು ತಗೊಳ್ಳಿ ಕೇವಲ 10 ರೂಪಾಯಿ ಬಂದು. ಯಾವ್ದು ಮಾಡಿ ಬರೀ ಕೇವಲ 10 ರೂಪಾಯಿ. ಯಾವುದೇ ವಸ್ತು ತಗೊಳ್ಳಿ ಕೇವಲ 10 ರೂಪಾಯಿ. ಬರೀ ಅಕ್ಕಾರ ಬರೀ ಅನ್ನಾರ 10 ರೂಪಾಯಿ ಸೇಲ್ ಐತಿ ನೋಡಿಲ್ಲ. ಬರೀ 10 ರೂಪಾಯಿ. ಅರ್ಧಿ ತಿಕ್ಕು ಬ್ರೇಕ್ ಅದಾವು, ಅರ್ಧಿ ಕೇಕ್ ಪಾಯ್ತಿ, ಸಾಬೂನ್ ಡಬ್ಬಿ ಅದಾವು. ಬಾಚಿನ್ಕೆ ಅದಾವ ನೋಡ್ರಿ, 10 ರೂಪಾಯಿದಾಗ 5 ಬಾಚಿನ್ಕೆ ಅದಾವು. ಚಾ ಸಾಲಿಗೆ ಐತಿ, ಕಸ ತುಂಬ ಮರ ಐತಿ, ಅಕ್ಕಿ ಮರ ಅದಾವು, ನೀರಿನ ಜಾಗ ಅದಾವು, ಕುಟ್ಟಿ ಅದಾವು, ಗಿಡ ಹಚ್ಚಿ ಪಾಟ್ ಐತಿ, ಇಂಚಿನ ಸಾಲಿಗೆ ಪ್ಲೇಟು, ಇನ್ನೂ ಅನೇಕ ವಸ್ತುಗಳಿವೆ. ಕೇವಲ 10 ರೂಪಾಯಿ. ಯಾವುದೇ ವಸ್ತು ತಗೋರಿ ಕೇವಲ 10 ರೂಪಾಯಿ ಬಂದು. ಬರೀ ಕೇವಲ 10 ರೂಪಾಯಿ. ನಮ್ಮ ಹಸ್ಬೆಂಡ್ ಡೈಲಿ ಇಲ್ಲಿ ಸಂತೆಗೆ ಬಂದಾಗ ಒಂದು ಎಳ್ನೀರು ಕುಡಿತಾರೆ ರೀ. ಅದಕ್ಕೆ ಕುಡಿಯತ್ತಾರೆ, ನನಗೂ ಕುಡಿತೀನಂತ ಹೇಳಿದ್ರು. ಬಟ್ ಇನ್ನು
ಕುಡಿಬೇಕಂತ ಅನಿಸ್ಲಿಲ್ಲ ನನಗೆ, ಅದಕ್ಕೆ ಒಳ್ಳೆ ಅಂತಂದು ಅವರಷ್ಟೇ ಕುಡಿಯಕತ್ತಾರೆ. ಕೋರ್ಸ್ ಮಾಡಿದ್ರು ಕುಡಿ ಕುಡಿ ಅಂತೇಳಿ ಕುಡಿಲಿಲ್ಲ, ಕುಡಿಯಕತ್ತಾರೆ ನೋಡ್ರಿ. ಪಟ ಕುಡಿ ಅಲ್ಲ, ಅವಂಗೇನು ಕುಡಿಯಕ್ಕೆ ಬರ್ತೈತೆ ಬಿಡ, ಕುಡಿಯಾಕ ಬರಲ್ಲ ಬಿಡ, ಚೆಲ್ಲಾಡ್ಕೊತೈತೆ ಬಿಡೋದು. ಹಂಗೊಂದು ಬೇರೆ ಸಪ್ರೇಟ್ ಹೋದ್ ಇದ್ರಾಗ ಗ್ಲಾಸ್ನಾಗ ಕುಡ್ಸೋಣ ತಗೋಬೇಡು, ಇದ್ರ ಕುಡ್ಲಕ್ಕೆ ಬರಲ್ಲ ಅವ್ನು. ದೊಡ್ಡ ಕುಡಿಯಾರ್ಗತ್ಲಾಗ ಮಾಡಕತ್ತ ನೋಡಿ. ಏನೋ ಬೆಣ್ಣೆ ಇರಲಿಲ್ಲ ಅಲ್ಲಿ. ನಾಳೆ ತರ್ತೇನಂದ ನಾನು ಹೇಳೇನ ಅವಂಗೆ, ಯಾರಿಗೂ ಕೊಡಬೇಡಣ್ಣ, ತೆಗೆದಿಡ ಬರ್ತೀನಿ ನಾನು ಅಂಥೇಳಿ. ಅಜ್ಜಿ ತಂದಿದ್ಲಂತ, ಕೊಟ್ಲಂತಕ್ಕೆ. ಅರ್ಧ kg ಅಷ್ಟೇ ತರ್ತಾರೆ ಅವ್ರು. ಒಮ್ಮೆ ಸೇಲ್ ಆತಂದ್ರೆ ಮುಗೀತು. ಇನ್ನೊಬ್ಬಗೆ ಅಂಟಿ ತೆಗಿತ್ತಂತ, ಆಕಿನ ಅಜ್ಜಿ ಇನ್ನೊಬ್ರಿಗೆ ಮಾರಿಸ್ಬಿಟ್ಲಂತ. ಮಣ್ಣಿ ತಂದಿದ್ಲಕ್ಕಿ, ನಾನು ಅಮೌಂಟ್ ಒಯ್ದಿದ್ದಿಲ್ಲ, ಅದನ್ನ ತರಾಕಂತ ಹೋಗಿದ್ದಿಲ್ಲಲ್ಲ, ಅಮೌಂಟ್ ಎಲ್ಲಿ ಹೋಗಿದ್ದು ಕೊಡ್ತಿದ್ದಿಲ್ಲ ಅಂತ ಬೈಲಾಕತ್ತಾಳ. ಅವತ್ತು ತಗೋದಿತ್ತು ನಾನು. ತಂದಿನಿ ರೀ, ನಾನು ನಾಳೆ ಬೇರೆ ಹೋಗ್ಬೇಕು, ಅದ್ರ ಸಲುವಾಗಿ ಕಿರಿಸ್ಕಾಲು ಸೊಪ್ಪು ತಂದೀನಿ, ಕೊತ್ತಂಬರಿ ತಂದೀನಿ, ಮತ್ತು ಗೆಣಸು ತಂದೀನಿ, ಈರುಳ್ಳಿ, ಟೊಮಾಟೊ, ಮೆಣಸಿನ್ಕಾಯಿ, ಹಾಗಲಕಾಯಿ, ಮತ್ತು ಮೊಳಕೆ ಕಾಳು ರೀ ತಂದೀನಿ. ಮತ್ತು ಇನ್ನೊಂದು ಚೀಲದಾಗ ಅದಾವ್ರಿ ಬೆಳ್ಳುಳ್ಳಿ, ಮತ್ತು ಇದನ್ನ ಬೆಂಡೆಕಾಯಿ ಅದು ಎಲ್ಲ ತೊಗೊಂಬಂದೀವಿ. ಇಷ್ಟು ತಂದೀವ್ರಿ. ನಾಳೆ ಬೆಣ್ಣೆ ತರಕ್ಕೆ ಹೋಗ್ಬೇಕಲ್ಲ, ಆವಾಗ ಇನ್ನೊಂದು ಸ್ವಲ್ಪ ತಂದ್ರೆ ಆಯ್ತು ಅಂಥೇಳಿ. ಯಾಕಂದ್ರೆ ಇಲ್ಲೇ ಸಮೀಪ ಐತಲ್ಲ, 2 ದಿವಸಕ್ಕೊಮ್ಮೆ ಹೋಗ್ತೀವಿ. ಅವಾಗ ವಾಕಿಂಗ್ ಅದು ಹೋಗಿರ್ತೀವಲ್ಲ, 2 ದಿವಸಕ್ಕಾಗುವಷ್ಟು ತೊಗೊಂಬಂದುಬಿಡ್ತೀವಿ ನಾವು. ಎಲ್ಲ ಒಮ್ಮೆ ತಂದು ಇಡೋಲ್ಲ, ಒಮ್ಮೆ ತಂದು ಆಮೇಲೆ ಕೊಳ್ತದ್ದು ಎದಕ್ಕೆ ತಿನ್ಬೇಕು ರೀ, ಅದಕ್ಕೆ ಡೈಲಿ ಫ್ರೆಶ್ ಸಿಗ್ತಾವಲ್ಲ, ಅದ್ರ ಸಲುವಾಗಿ ಇಷ್ಟೇ ತಂದೀನಿ ರೀ ಇವತ್ತು. ಮತ್ತು ಉಳಿದಿದ್ದು ನಾಳೆ ಡೈಲಿ ಬರ್ತಿರ್ತೀನಿ ಈ ಕಡೆ. ವಾಕಿಂಗ್ ಬಂದಾಗ ಫ್ರೆಶ್ ತರಕಾರಿನೇ ಒಯ್ದಿಟ್ಟು ಮತ್ತು ಹಾಳಾಗ್ತಾವ ಅಂಥೇಳಿ 2 ದಿವಸಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ತೊಗೋತೀನಿ. ಮತ್ತು ಆಮೇಲೆ ಮತ್ತು ವಾಕ್ ಬಂದಾಗ ಮತ್ತು ಫ್ರೆಶ್ ತರಕಾರಿನ ಒಯ್ಬೇಕು, ಅದಕ್ಕೆ ಸ್ವಲ್ಪ ತಂದೀನಿ ಇವಾಗ. ಮತ್ತು ನಾಳೆ ಬರೋದು, ಮತ್ತು ನಾಳೆ ಬೆಣ್ಣೆ ತರ್ಬೇಕಂತ ಬರ್ತೀವಲ್ಲ, ಅವಾಗ ಮತ್ತು ಸ್ವಲ್ಪ ತರಕಾರಿ ತೊಗೊಂಡು ಹೋಗೋದು. ಇಷ್ಟಿತ್ತು ನೋಡಿರಿ ಇವತ್ತಿಂದ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಹಿಂಗೆ ಇನ್ನೇನು ಹಾಕಿರೋ ವಿಡಿಯೋಕ್ಕೆ ಇಷ್ಟೇ ರೆಸ್ಪಾನ್ಸ್ ಸಿಗುತ್ತಂತ ಗೊತ್ತಿರಲಿಲ್ಲ, ಚಲೋ ರೆಸ್ಪಾನ್ಸ್ ಸಿಕ್ಕೈತಿ. ಅದೇ ಥರ ಇದನ್ನು ಕೂಡ ಸಪೋರ್ಟ್ ಮಾಡಿರಿ. ನೋಡಿರಿ, ಏನಾದರೂ ಸಜೆಷನ್ಸ್ ಅದು ಇತ್ತಂದ್ರೆ ಹೇಳ್ರಿ, ನಮಗೆ ತಿದ್ಕೊತೀವಿ. ನೀವು ಯಾವ ಥರ ಹೇಳ್ತೀರಿ ಅದೇ ಥರ ವಿಡಿಯೋ ಮಾಡ್ತೀನಿ. ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಎಲ್ರಿಗೂ.